Kailangan talaga siyakan emosi. Kaya sa number na sa informa. Ayan na hanggang kita mabima o mana sa informa. ಪವಿತ್ರ ರಂಜಾನ್ ಮಾಸದ 20 ನನಗೆ ಪ್ರೇರಣೆ ಅಂದರೆ ಕುರಾನ್ನಲ್ಲಿ ಅಲ್ಲಾಹು ತಿಳಿಸಿರುವಂತೆ ಈ ಒಂದು ಇಫ್ತಾರ್ ಕೂಟ ಒಂದು ಆಯೋಜನೆ ಮಾಡೋದು ಒಂದು ಏಕತೆ ಮತ್ತು ಸಹೋದರತೆಯನ್ನು ಬೆಳೆಸುವಂಥ ಉದ್ದೇಶದಿಂದ ಮತ್ತು ಅಲ್ಲಾಹುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯವಾಗಿದೆ. ಇಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡೋದಕ್ಕೆ ಅಲ್ಲಾಹನೇ ಪ್ರೇರಣೆ ಆಗಿದೆ. ನನಗೆ ಆ ಅಲ್ಲಾಹ್ವಿನ ದಯದಿಂದ ಎಲ್ಲರಿಗೂ ಒಳಿತನ್ನು ಮಾಡಲಿ. ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಹಾಗೂ ನಾಡಿನ ಎಲ್ಲ ಮುಸಲ್ಮಾನರಿಗೆ ಪ್ರಯತ್ನ ಮಾಡಿದ್ದೇವೆ. ಒಂದು ಶಾಂತಿ ರಂಜಾನ್ ಮಾಸದಲ್ಲಿ ಶಾಂತಿ ಸಂದೇಶ ಏನಾಗುತ್ತೆ, ಎಲ್ಲರೂ ಏಕತೆ ಮತ್ತು ಸಹೋದರತೆಯನ್ನು ಅನ್ನುವ ಒಂದು ಭಾವನೆಯನ್ನು ಹೊಂದಿರಬೇಕು. ಆಗ ಮಾತ್ರ ಒಂದು ಶಾಂತಿ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ. ಒಂದು ಭ್ರಾತೃತ್ವ ಏನಿದೆ ಅದೆಲ್ಲರಲ್ಲೂ ಇರಬೇಕು. ಎಲ್ಲರೂ ಸರ್ವಧರ್ಮ ಸಹಿಷ್ಣುತೆಯನ್ನು ಪಾಲಿಸಬೇಕು. ಆಗ ಮಾತ್ರ ಒಂದು ನಮ್ಮ ದೇಶ ಒಂದು ಸಮೃದ್ಧಿಯ ಪಥದೆಡೆಗೆ ಮುಂದೆ ಹೋಗುತ್ತೆ ಅಂತ ಯುದ್ಧ ಆಗಬಾರ್ದಾಗಿತ್ತು. ನಾನು ಕೂಡ ದುಬೈಯಲ್ಲಿ ಸಿಲುಕಿದ್ದ ಯುದ್ಧದ ಒಂದು ಸಮಯದಲ್ಲಿ ಒಂದು ಅಲ್ಲಾಹ್ವಿನ ಆಶೀರ್ವಾದ ಎಲ್ಲ ಒಂದು ದೇವರ ಆಶೀರ್ವಾದದಿಂದ ನಾನು ಕಳೆದ ವಾರ ಬಂದಿದ್ದೇನೆ. ಈ ಒಂದು ಪವಿತ್ರ ಮಾಸದಲ್ಲಿ ಯುದ್ಧ ನಡೆಯೋದು ನಿಜಕ್ಕೂ ದುಃಖಕರ ಸಂಗತಿ. ಆದಷ್ಟು ಬೇಗ ಒಂದು ಅಲ್ಲಾಹ್ವಿನ ಒಂದು ದಯದಿಂದ ಅದು ಕೊನೆಗೊಳ್ತದೆ ಅಂತ ಒಂದು ಆಶೀರ್ವಾದ ಇದೆ. ಸರ್, ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ವಿಶೇಷತೆಯೇ ಅದು. ಯಾಕಂದರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳನ್ನ ಜನಗಳಿದ್ದಾರೆ. ಎಲ್ಲೂ ಕೂಡ ನಾವು ಇಲ್ಲಿ ಜಾತಿ ತತ್ವಗಳನ್ನಾಗಲಿ ಮತ್ತು ಬೇರೆ ಮತಗಳ ಒಂದು ಪಂಗಡಗಳನ್ನ ಸೃಷ್ಟಿ ಮಾಡಿ ಬೇರೆ ಒಂದು ವಿಭಜನೆಗಳನ್ನ ಮಾಡ್ತಾರೆ. ಎಲ್ಲರೂ ಕೂಡ ನಾವೆಲ್ಲ ಒಂದೇ ಭಾರತೀಯರನ್ನು ಹಾಗಾಗಿ ಇಡೀ ವಿಶ್ವದಲ್ಲೇ ಇವತ್ತು ನಮ್ಮ ಭಾರತ ವಿಶಿಷ್ಟವಾದಂಥ ದೇಶವಾಗಿದೆ. ಎಲ್ಲರೂ ಕೂಡ ಹೆಮ್ಮೆಯಿಂದ ಗುರುತಿಸುವಂಥ ಒಂದು ದೇಶವಾಗಿದೆ. ಸರ್, ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯ ಭಾಳ ಚೆನ್ನಾಗಿದೆ. ತಾವೆಲ್ಲ ಗಮನಿಸಿದ್ದೀರ ಮಾಧ್ಯಮದವರು. ಎಲ್ಲರೂ ಕೂಡ ಸಹೋದರದ ಒಂದು ಭಾವನೆಯನ್ನು ಹೊಂದಿ ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿದ್ದಾರೆ. ಅದು ನಿಜಕ್ಕೂ ಖುಷಿಯಾಗುತ್ತೆ. ಮುಂದೆ ಕೂಡ ಇದೇ ರೀತಿ ಚಿಕ್ಕಬಳ್ಳಾಪುರ ಒಂದು ಶಾಂತಿಗೆ ಎಲ್ಲರೂ ಕೂಡ ಸಹೋದರ ರೀತಿಯಲ್ಲಿ ಬೆರೆತು ಒಗ್ಗಟ್ಟಾಗಿ ತಾಲೂಕಿನ ಒಂದು ಏಳಿಗೆಗೆ ಶ್ರಮಿಸ್ತಾರೆ ಅಂತ ನನ್ನ ಭಾವನೆ.